ಸಿಎಂ ಹಾಗೂ ಡಿಸಿಎಂ ಮಾತುಕತೆಗೆ ನೇತೃತ್ವ ವಹಿಸಿದ್ರಂತೆ ನೀವು, ಹೌದಾ ಅಂತ ಕೇಳಿದ್ಕೆ ಇದು ಹೊಸ ಸುದ್ದಿಯಪ್ಪ, ಎಲ್ಲಿಂದ ಬಂತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ, ಇದು ಹೊಸ ಸುದ್ದಿ. ಆಮೇಲೆ ಏನಿದ್ರು ಕೂಡ ಹಿರಿಯರೇ ಬಗೆಹರಿಸ್ತಾರೆ. ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಉದ್ದೇಶನೇ ಬೇರೆ ಇತ್ತು. ಅದನ್ನ ಬಿಟ್ಟು ಸಿಎಂ ಹಾಗೂ ಡಿಸಿಎಂ ಅವರ ಒಪ್ಪಂದನೋ ಅಥವಾ ಅವರಿಬ್ಬರ ಮಧ್ಯೆ ಸಂಧಾನ ವಿಚಾರನೋ ಓಲೈಕೆ ವಿಚಾರನೋ ಇದಕ್ಕಲ್ಲ. ಈಗಾಗಲೇ ಏನು ಉದ್ದೇಶ ಅಂತ ನಾನು ಹೇಳಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಇತ್ತು. ಅದು ನಾನು ಕೂಡ ಬಹಿರಂಗ ಹೇಳ್ತೇನೆ. ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್ ಅಂತ ಹೇಳಿ. ಇಲ್ಲ, ಇದು ಯಾರು ಹೇಳಿದ್? ಇದು ನಿಮ್ ಸುದ್ದಿ ಎಲ್ಲಿಂದ ಸಿಗ್ತವೆ ನನ್ಗೆ ಗೊತ್ತಿಲ್ಲ ಸರ್. ತಾವೇ ನೇತೃತ್ವ ವಹಿಸಿದ್ರಿ ಅಂತ ಸರ್. ಯಾವ್ದ್ರದ್ದು? ಮಲ್ಲಿಕಾರ್ಜುನ್ ಖರ್ಗೆ ಇದು ಹೊಸ ಸುದ್ದಿ ಎಲ್ಲಿಂದ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರೆ ನೋಡಿ, ಖರ್ಗೆ ಸಾಹೇಬ್ರು ಯಾವುದೇ ಜವಾಬ್ದಾರಿ ನಮ್ಗೆ ಇದ್ರ ಬಗ್ಗೆ ಕೊಟ್ಟಿಲ್ಲ. ಆಮೇಲೆ ಏನಿದ್ರು ಹಿರಿಯರಿದ್ದಾರೆ, ಅವರೆಲ್ಲ ಸಾರ್ಟ್ ಔಟ್ ಮಾಡ್ತಾರೆ. ಸಂದೇಶ ಬಂದಿದೆ. ಯಾವ್ದು ಸರ್? ರಾಹುಲ್ ಗಾಂಧಿ ಭೇಟಿ ಆದ್ಮೇಲೆ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾರೆ. ನೋಡಿ, ನಾವು ಭೇಟಿಯಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಉದ್ದೇಶನೇ ಬೇರೆ ಇತ್ತು. ಅದು ನಾನು ಕೂಡ ಬಹಿರಂಗ ಹೇಳ್ತೇನೆ. ಬಿಕ್ಕಟ್ಟಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ, ಹೈಕಮಾಂಡ್ ಟು ಸ್ಟೇಟ್